ನಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾರ ದೇಶದ್ದು? ಇಲ್ಲ. ರುಪಿ ಮತ್ತೆ ಡಾಲರ್ ಬಗ್ಗೆ ಮಾತಾಡ್ತಾರ? ಇಲ್ಲ. ಚೈನಾ ಬಗ್ಗೆ ಮಾತಾಡ್ತಾರ? ಇಲ್ಲ. ನಿರುದ್ಯೋಗ ಬಗ್ಗೆ ಮಾತಾಡೋಕೆ ತಯಾರಿರೋದಿಲ್ಲ. ಏನು ಅಮಿತ್ ಶಾ ಅವ್ರು ಏನು ಹೇಳಿಕೆ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ತಾರ? ಇಲ್ಲ. ಇವೆಲ್ಲನೂ ಕೂಡ ಅವರು ಅಟೆನ್ಷನ್ ಡಿವಿಯೇಟಿಂಗ್ ಟ್ಯಾಕ್ಟಿಕ್ಸ್. ಇವತ್ತಿಂದಲ್ಲ, ಮುಂಚೆಯಿಂದಾನೂ ಇದೆ. ಒಂದು ಗ್ರಾಮ ಪಂಚಾಯತ್ಗೆಲ್ಲ ಯೋಗ್ಯತೆ ಇಲ್ಲ ರೀ. ಅಮಿತ್ ಮಾಲ್ವಿಯಾಗೆ 2 ರೂಪಾಯಿಗೆ ಟ್ವೀಟ್ ಮಾಡ್ತಾರೆ, ಆಯ್ತಾ? ಅದು ನಾವೆಲ್ಲ ಹೇಳಿರೋದು, BJP ಅವರ ಎಂಟೈರ್ ಸೋಷಿಯಲ್ ಮೀಡಿಯಾದವರೇ ಹೇಳ್ತಾರೆ ಅವರು. ಆದ್ರಿಂದ ಅವರು ಯಾರೋ ಒಬ್ರು ಖಾಸಗಿ ವ್ಯಕ್ತಿ ಯಾವುದೋ ಒಂದು ಬ್ಯಾನರು ನಮ್ಮ ಲೀಡರ್ ಮುಖ ಹಾಕಿದ್ರೆ ಅದು ಅಧಿಕೃತವಾಗುತ್ತೆ. ನಮ್ಮ ಅಧಿಕೃತವಾದಂಥ ಬ್ಯಾನರ್ಗಳಲ್ಲಿ ಮ್ಯಾಪ್ ಯಾವುದೂ ಇಲ್ಲ. ಆದ್ರಿಂದ ಇದಕ್ಕೆ ಅಮಿತ್ ಮಾಲ್ವಿಯಾ ಏನೇ ಇರಲಿ, ಅವರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಅಗತ್ಯ ಇಲ್ಲ. ಯಾವ್ದ್ರಿ? ಇಲ್ಲ, ಎಷ್ಟೊಂದು ಜನ ಖಾಸಗಿಯಾಗಿ ಹಾಕಿದ್ದಾರೆ. ನೀವು ನೋಡಿ ಅದು ಯಾರೋ ನಮಗೆ ಗೊತ್ತಿರ್ಲಾರ್ದೆ ಹಾಕಿದ್ದಾರೆ. ಅಲ್ಲಿ ನೀವು ನೋಡಿದ್ರೆ ಅದು ಯಾವುದೋ ಒಂದು ಖಾಸಗಿ ಕಂಪನಿ ಲಾಂಛನನೂ ಕೂಡ ಇದೆ ಅದರಲ್ಲಿ. ಅದೇ ಈಗ ಅವ್ರ ಅಭಿಮಾನಿ, ಈಗ ಯಾವುದೋ ಒಂದು ಖಾಸಗಿ ಕಂಪನಿ ನಿಮ್ಮ ಅಭಿಮಾನಿ ಇರ್ತಾರೆ, ನಿಮ್ಮ ಫೋಟೋ ಆದ ತಕ್ಷಣ ಅದು ನಿಮ್ಮ ಅಧಿಕೃತವಾಗಿ ಆಗ್ತದ ಅಥವಾ ಪಾರ್ಟಿದ ಅಧಿಕೃತವಾಗಿ ಆಗ್ತದ? ಸಿ, ದೇರ್ ಇಸ್ ಅ ಲೋಗೋ, ಕರೆಕ್ಟ್, ಆಫ್ ಅ ಪ್ರೈವೇಟ್ ಕಂಪನಿ. ಇಸ್ ದೇರ್ ಅ ಲೋಗೋ ಆಫ್, ಇಸ್ ಇಟ್ ಟೆಲಿಂಗ್ ದಟ್ ಇಟ್ ಇಸ್ ಬೀನ್ put up by the Congress party? No. And who are these people like Amit Malviya? ನೋಡೋಣ, ಅದು ತಗೋಬಹುದು, ಅದಕ್ಕೇನಿದೆ ಅಂತ ನೋಡಿ. ಅದು ಇವಾಗ ನನಗೆ ಮಾಹಿತಿ ಬಂದಿರೋದು, ನೀವು ಹೇಳಿದ್ಮೇಲೆ ಇವಾಗ ಮಾಧ್ಯಮದಲ್ಲಿ ಬಂದಿರೋದು. ಅದೇನೇ ಇದ್ರೂ ಕೂಡ ನಾವು ತನಿಖೆಗೆ ನಾನೇ ಆಗ್ರಹಿಸ್ತಾ ಇದ್ದೀನಿ. ಅದೇನಿದ್ರು ಕೂಡ ಸತ್ಯ ಹೊರಗೆ ಬರೋದಂತ ನಾವು ಮಾಡ್ತೀವಿ. ಅದು ಯಾರು ನಮ್ಮ ಬೆಂಬಲಿಗರು ಮಾಡಿರಲಿ, ಬೇರೆಯವ್ರು ಮಾಡಿರಲಿ, ಸಂಬಂಧಪಟ್ಟಂತ ಇಲಾಖೆ ನಮ್ದು ಇರೋದ್ರಿಂದ ನಾವು ಅದರಲ್ಲಿ ಯಾವುದು ಮುಚ್ಚುಮರೆ ಮಾಡೋದಿಲ್ಲ ಅಥವಾ ಹಿಂಜರುಗೋದಿಲ್ಲ. ತಪ್ಪೇ ಯಾರೇ ಮಾಡಿದ್ರು ಕೂಡ. ಸೊ ಅದಕ್ಕೇನಿದ್ರು ಕೂಡ ನಾನೇ ಸ್ವತಃ ನಮ್ಮ ಡಿಪಾರ್ಟ್ಮೆಂಟಿಂದ ಕೂಡ ಎನ್ಕ್ವೈರಿ ಮಾಡಿಸ್ತೀನಿ. ಮತ್ತೆ ಅಗತ್ಯ ಇದ್ದ ಅಲ್ಲಿ ಗೃಹ ಸಚಿವರು ಕೂಡ ನಾನೇ ಮನವಿ ಮಾಡ್ಕೋತೀನಿ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಯಾರೋ ಹೇಳ್ತಾ ಇದ್ರು, ನಾನು ಫೋನ್ ಮಾಡಿ ಯಾವುದೋ ಒಂದು ಗಡೀಪಾರಿಗೆ ನ್ಯಾಯಾಧೀಶ ಮಾತಾಡಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ರು. ಅದೆಲ್ಲ ಸಾಧ್ಯನಾ? ನೀವೇ ಹೇಳಿ. ಜಡ್ಜ್ಗಳಿಗೆ ನಾವು ಮಾಡೋದೇ ಇಲ್ಲ. ಸೊ ಅದರಿಂದ ಅವರು ಆಪ್ತರಿರ್ಬೋದು, ಕಾಂಗ್ರೆಸ್ಸಿನ ಬೆಂಬಲಿಗರಿರ್ಬೋದು, ಯಾರೇ ಇರ್ಬೋದು, ಕಾನೂನು ಎಲ್ಲರಿಗೂ ಒಂದೇ, ಸಂವಿಧಾನ ಎಲ್ಲರಿಗೂ ಒಂದೇ. ಸೊ ಅದೇನಿದ್ರು ಕೂಡ ವಿ ವಿಲ್ ಟೇಕ್ ಆಕ್ಷನ್. ಸಿ, ದಿಸ್ ಈಸ್ ಪಾರ್ಟಿ ಪ್ರೋಗ್ರಾಮ್. ವಾಜಪೇಯಿ ಅವರ 100 ವರ್ಷದ ಶತಮಾನೋತ್ಸವಕ್ಕೆ ನಮ್ಗೆ ಇನ್ವೈಟ್ ಮಾಡ್ತಾರ? ಅದು ಪಾರ್ಟಿ ಪ್ರೋಗ್ರಾಮ್ ಅವ್ರು ಮಾಡ್ಕೋತಾರೆ. ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಇದ್ರೆ, ಒಂದ್ ನಿಮಿಷ, ಸರ್ಕಾರದ ಅಧಿಕೃತ ಕಾರ್ಯಕ್ರಮಕ್ಕೆ ಅವ್ರಿಗೆ ಆಹ್ವಾನ ಇದೆ. ನಾಳೆ ಇದೆ ಅಲ್ವಾ? ನಾಳೆ ಸರಿ, ಕಾಂಗ್ರೆಸ್ ಪಾರ್ಟಿ ಪ್ರಚಾರ ಮಾಡೋದ್ರಲ್ಲಿ ತಪ್ಪೇನಿದೆ ರೀ? ದೇಶ ಇದು ಸರ್ಕಾರ ದುಡ್ಡಲ್ಲಿ ಮಾಡಿರೋದಂತೀರಾ? ಸರ್ಕಾರದ ದುಡ್ಡಲ್ಲಿ ಏನಾಗ್ತಾ ಇರೋದಂದ್ರೆ ಬರೀ ಸುವರ್ಣಸೌಧದಲ್ಲಿ ಏನು ನಾವು ಗಾಂಧೀಜಿಯವ್ರ ಸ್ಟ್ಯಾಚ್ಯೂ ಮಾಡಿರೋದು, ಅದು ತಪ್ಪಾ? ನೀವೇ ಹೇಳಿ. 100 ವರ್ಷ ಈ ಬೆಳಗಾವಿ ಅಂತ ಪುಣ್ಯಕ್ಷೇತ್ರದಲ್ಲಿ ಏನಾಗಿರೋದು ಹೇಳಿ? ಐತಿಹಾಸಿಕವಾಗಿ ಯಾವಾಗ ನಾವು ಏಕೀಕರಣ ಹೋರಾಟ ಮಾಡಬೇಕಾದಾಗ ರಾಜ್ಯಗಳು ಭಾಷೆಯನ್ನ ಮುಂದಿಟ್ಕೊಂಡು ನಾವು ಒಂದಾಗಬೇಕು ಅಂದ್ಬಿಟ್ಟು, ಲಿಂಗ್ವಿಸ್ಟಿಕ್ ಬೇಸ್ ಮೇಲೆ ನಾವು ಸ್ಟೇಟ್ಸ್ ರಿಆರ್ಗನೈಸ್ ಮಾಡಬೇಕು ಅಂದ್ಬಿಟ್ಟು ಲ್ಯಾಂಗ್ವೇಜ್ ಕಮಿಟಿ ಫಾರ್ಮೇಷನ್ ಇದು ತಗೊಂಡಿದ್ದು. ಇಲ್ಲಿ ಐತಿಹಾಸಿಕ ಅಲ್ಲ ಅಂತೀರಾ? ಇದು ಗಾಂಧೀಜಿ ಅವರು ಬರೇ ಒಂದೇ ಸರಿ ಅಧ್ಯಕ್ಷರಾಗಿದ್ರು, ಅದು ನಮ್ಮ ಬೆಳಗಾವಿನಲ್ಲಿ. ಅದನ್ನ ನಾವು ಆಚರಣೆ ಮಾಡಬಾರ್ದು ಅಂದ್ರೆ ಅವ್ರ ಕೊಡುಗೆ. ಅದೇ ನಾಳೆ ಮಾಡ್ತಾ ಇದೀವಲ್ಲ, ಪಕ್ಷದಲ್ಲೂ ಮಾಡಬೇಕು, ಪಕ್ಷಾತೀತವಾಗೂ ಮಾಡಬೇಕು. ನಾಳೆ ಯಾರು ಹೇಳಿದ್ದು 24? ನೋ, ಯಾರು ಹೇಳಿದ್ದು? ಅದು 24 ಕೋಟಿ ರೂಪಾಯಿ ಸುವರ್ಣಸೌಧ ಮೊನ್ನೆ ಅಧಿವೇಶನಕ್ಕೆ ನಡೆಸಿರೋದು ಹೊರತು ಇದಕ್ಕಲ್ಲ. ಇದು ಮಾಡ್ತಾ ಇರೋದು ಕಾಂಗ್ರೆಸ್ ಅಲ್ಲಿ. ಸೊ ಆದ್ರಿಂದ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಬಿಜೆಪಿ ಅವ್ರು ಬಂದು ಗಾಂಧಿ ತತ್ವ ಒಪ್ಕೊಂಡಂಗಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಅವರೆಲ್ಲ ಗೋಡ್ಸೆ ಪುತ್ರರಲ್ವಾ? ಕಳ್ಸಿದೀವಲ್ಲ. ಈ ಪಕ್ಷದ ಪ್ರೋಗ್ರಾಮಿಗೆ ಯಾರನ್ನ ಆಹ್ವಾನ ಮಾಡ್ತಾರ? ಯಾರು ಹೇಳಿದ್ದು? ನೋಡಿ, ಜಗದೀಶ್ ಶೆಟ್ಟರ್ ಅವ್ರ ಪ್ರೋಟೋಕಾಲ್ ಅಲ್ಲಿ ಬರ್ತಾರೇನ್ರಿ? ಹೇಗೆ ಸಂಸದ್ರಿ? ನೋಡಿ, ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮುಂದೆ ನಾರಾಯಣ ಸ್ವಾಮಿ ಚೆಲುವಾದಿ ಅವರಿಗೆ, ಅಶೋಕ್ ಅವರಿಗೆ, ಮತ್ತೆ ಮಾಜಿ ಇವರು ನಮ್ಮ ಉಪನಾಯಕರಿಗೆ ಅವರೇ ಫೋನಲ್ಲಿ ಮಾತಾಡಿರೋದು ನನ್ನ ಮುಂದೆನೆ ಮಾತಾಡಿದ್ದಾರೆ. ಪ್ಲಸ್ ಒಂದ್ ನಿಮಿಷ, ಆಮೇಲೆ ಆಹ್ವಾನ ಪತ್ರಿಕೆನಲ್ಲಿ ಎಲ್ಲರ ಹೆಸರು ಕೂಡ ಇದೆ, ಅದನ್ನು ನೀವು ನೋಡಿದ್ದೀರಾ. ಸೊ ಅವರೆಲ್ಲರೂ ಒಪ್ಕೊಂಡು ಬರಬೇಕು. ಕರ್ನಾಟಕಕ್ಕೆ ಗಾಂಧೀಜಿ ಅವರು ಬಂದು 100 ವರ್ಷ ಆಗಿದೆ, ನಾವು ಬರ್ತೀವಪ್ಪ ಅಂದ್ಬಿಟ್ಟು. ಈಗ ಜಗದೀಶ್ ಶೆಟ್ಟರ್ ಈಗ 3 ತಿಂಗಳಿಂದ ಗಾಂಧಿ ತತ್ವವನ್ನು ಒಪ್ಕೊಂಡಿರ್ಲಿಲ್ಲೇನ್ರಿ?
ಹೌದಾ ಇಲ್ಲ ಮತ್ತೆ ಮರ್ತೋಗ್ಬಿಟ್ಟಿರ 3 ತಿಂಗಳು ಗಾಡ್ಸೆ 3 ತಿಂಗಳು ಗಾಂಧಿನ ಏನ್ ರಾಜಕಾರಣನೇ ಮಾಡ್ತಾ ಇರೋದು ಇನ್ನೇನಿದೆ ನೋಡಿ. ಶುಭ ಸಂದರ್ಭ ಮುಗಿಲಿ 28 ಕರೀರಿ. ನಾವು ಯಾವತ್ತನ ಬೇಡ ಅಂದಿದೀವ ನಿಮ್ ಮುಂದೆ ಬರಕ್ಕೆ. ಈ ಗಾಂಧೀಜಿಯವ್ರ ಈ ಕಾರ್ಯಕ್ರಮ ಬಗ್ಗೆ ಕೇಳ್ತಾ ಇದ್ರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ಮೊಟ್ಟೆ ಬಟ್ಟೆ ಎಲ್ಲ ಆಮೇಲೆ. ಎಲ್ಲಿ ಮಾಡ್ತಾ ಇದಾರೆ? ಅದೇ ನಾನು ಹೇಳಿಲ್ಲ. ಗೋಡ್ಸೆ ಊರಲ್ಲಿ ಹೋಗಿ ಮಾಡಕ್ ಹೇಳಿ. ನಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾರ ದೇಶದ್ದು? ಇಲ್ಲ. ರುಪಿ ಮತ್ತೆ ಡಾಲರ್ ಬಗ್ಗೆ ಮಾತಾಡ್ತಾರ? ಇಲ್ಲ. ಚೈನಾ ಬಗ್ಗೆ ಮಾತಾಡ್ತಾರ? ಇಲ್ಲ. ನಿರುದ್ಯೋಗ ಬಗ್ಗೆ ಮಾತಾಡ್ತಾರ? ಮಾತಾಡಕ್ ತಯಾರಿರೋದಿಲ್ಲ. ಏನು ಅಮಿತ್ ಶಾ ಅವ್ರು ಏನು ಹೇಳಿಕೆ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ತಾರ? ಇಲ್ಲ. ಇವೆಲ್ಲನೂ ಕೂಡ ಅವರು ಅಟೆನ್ಷನ್ ಡಿವಿಯೇಟಿಂಗ್ ಟ್ಯಾಕ್ಟಿಕ್ಸ್. ಇವತ್ತಿಂದಲ್ಲ, ಮುಂಚೆಯಿಂದಾನೂ ಇದೆ. ಒಂದು ಗ್ರಾಮ ಪಂಚಾಯತ್ಗೆಲ್ಲ ಯೋಗ್ಯತೆ ಇಲ್ಲ ರೀ. ಅಮಿತ್ ಮಾಲ್ವಿಯಾಗೆ 2 ರೂಪಾಯಿಗೆ ಟ್ವೀಟ್ ಮಾಡ್ತಾರೆ, ಆಯ್ತಾ? ಅದು ನಾವೆಲ್ಲ ಹೇಳಿರೋದು, ಬಿಜೆಪಿ ಅವರ ಎಂಟೈರ್ ಅವ್ರ ಸೋಷಿಯಲ್ ಮೀಡಿಯಾದವರೇ ಹೇಳ್ತಾರೆ ಅವರು. ಆದ್ರಿಂದ ಅವ್ರು ಯಾರೋ ಒಬ್ರು ಖಾಸಗಿ ವ್ಯಕ್ತಿ ಯಾವುದೋ ಒಂದು ಬ್ಯಾನರು ನಮ್ಮ ಲೀಡರ್ ಮುಖ ಹಾಕೊಂಡು ಹಾಕಿದ್ರೆ ಅದು ಅಧಿಕೃತವಾಗುತ್ತೆ. ನಮ್ಮ ಅಧಿಕೃತವಾದಂಥ ಬ್ಯಾನರ್ಗಳಲ್ಲಿ ಮ್ಯಾಪ್ ಯಾವುದೂ ಇಲ್ಲ. ಆದ್ರಿಂದ ಇದಕ್ಕೆ ಅಮಿತ್ ಮಾಲ್ವಿಯಾ ಏನೇ ಇರಲಿ, ಅವ್ರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಅಗತ್ಯ ಇಲ್ಲ. ಯಾವ್ದ್ರಿ? ಇಲ್ಲ, ಎಷ್ಟೊಂದು ಜನ ಖಾಸಗಿಯಾಗಿ ಹಾಕಿದ್ದಾರೆ. ನೀವು ನೋಡಿ ಅದು ಯಾರೋ ನಮಗ್ ಗೊತ್ತಿರ್ಲಾರ್ದೆ ಹಾಕಿದ್ದಾರೆ. ಅಲ್ಲಿ ನೀವು ನೋಡಿದ್ರೆ ಅದು ಯಾವುದೋ ಒಂದು ಖಾಸಗಿ ಕಂಪನಿ ಲಾಂಛನನೂ ಕೂಡ ಇದೆ ಅದರಲ್ಲಿ. ಅದೇ ಈಗ ಅವ್ರ ಅಭಿಮಾನಿ, ಈಗ ಯಾವುದೋ ಒಂದು ಖಾಸಗಿ ಕಂಪನಿ ನಿಮ್ಮ ಅಭಿಮಾನಿ ಇರ್ತಾರೆ, ನಿಮ್ಮ ಫೋಟೋ ಆದ ತಕ್ಷಣ ಅದು ನಿಮ್ಮ ಅಧಿಕೃತವಾಗಿ ಆಗ್ತದ ಅಥವಾ ಪಾರ್ಟಿದ ಅಧಿಕೃತವಾಗಿ ಆಗ್ತದ? ಸಿ, ದೇರ್ ಇಸ್ ಅ ಲೋಗೋ, ಕರೆಕ್ಟ್, ಆಫ್ ಅ ಪ್ರೈವೇಟ್ ಕಂಪನಿ. ಇಸ್ ದೇರ್ ಅ ಲೋಗೋ ಆಫ್, ಇಸ್ ಇಟ್ ಟೆಲಿಂಗ್ ದಟ್ ಇಟ್ ಇಸ್ ಬೀನ್ put up by the Congress party? No. And who are these people like Amit Malviya? ನೋಡೋಣ, ಅದು ತಗೋಬಹುದು, ಅದಕ್ಕೇನಿದೆ ಅಂತ ನೋಡಿ. ಅದು ಇವಾಗ ನನಗೆ ಮಾಹಿತಿ ಬಂದಿರೋದು, ನೀವು ಹೇಳಿದ್ಮೇಲೆ ಇವಾಗ ಮಾಧ್ಯಮದಲ್ಲಿ ಬಂದಿರೋದು. ಅದೇನೇ ಇದ್ರೂ ಕೂಡ ನಾವು ತನಿಖೆಗೆ ನಾನೇ ಆಗ್ರಹಿಸ್ತಾ ಇದ್ದೀನಿ. ಅದೇನಿದ್ರು ಕೂಡ ಸತ್ಯ ಹೊರಗೆ ಬರೋದಂತ ನಾವು ಮಾಡ್ತೀವಿ. ಅದು ಯಾರು ನಮ್ಮ ಬೆಂಬಲಿಗರು ಮಾಡಿರಲಿ, ಬೇರೆಯವ್ರು ಮಾಡಿರಲಿ, ಸಂಬಂಧಪಟ್ಟಂತ ಇಲಾಖೆ ನಮ್ದು ಇರೋದ್ರಿಂದ ನಾವು ಅದರಲ್ಲಿ ಯಾವುದು ಮುಚ್ಚುಮರೆ ಮಾಡೋದಿಲ್ಲ ಅಥವಾ ಹಿಂಜರ್ಗೋದಿಲ್ಲ. ತಪ್ಪೇ ಯಾರೇ ಮಾಡಿದ್ರು ಕೂಡ. ಸೊ ಅದಕ್ಕೇನಿದ್ರು ಕೂಡ ನಾನೇ ಸ್ವತಃ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕೂಡ ಎನ್ಕ್ವೈರಿ ಮಾಡಿಸ್ತೀನಿ. ಮತ್ತೆ ಅಗತ್ಯ ಇದ್ದ ಅಲ್ಲಿ ಗೃಹ ಸಚಿವರು ಕೂಡ ನಾನೇ ಮನವಿ ಮಾಡ್ಕೋತೀನಿ. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಯಾರೋ ಹೇಳ್ತಾ ಇದ್ರು ನಾನು ಫೋನ್ ಮಾಡಿ ಯಾವುದೋ ಒಂದು ಗಡೀಪಾರಿಗೆ ನ್ಯಾಯಾಧೀಶ ಮಾತಾಡಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ರು. ಅದೆಲ್ಲ ಸಾಧ್ಯನಾ? ನೀವೇ ಹೇಳಿ. ಜಡ್ಜ್ಗಳಿಗೆ ನಾವು ಮಾಡೋದೇ ಇಲ್ಲ. ಸೊ ಅದರಿಂದ ಅವರು ಆಪ್ತರಿರ್ಬೋದು, ಕಾಂಗ್ರೆಸ್ಸಿನ ಬೆಂಬಲಿಗರಿರ್ಬೋದು, ಯಾರೇ ಇರ್ಬೋದು, ಕಾನೂನು ಎಲ್ಲರಿಗೂ ಒಂದೇ, ಸಂವಿಧಾನ ಎಲ್ಲರಿಗೂ ಒಂದೇ. ಸೊ ಅದೇನಿದ್ರು ಕೂಡ ವಿ ವಿಲ್ ಟೇಕ್ ಆಕ್ಷನ್. ಸಿ, ದಿಸ್ ಈಸ್ ಪಾರ್ಟಿ ಪ್ರೋಗ್ರಾಮ್. ವಾಜಪೇಯಿ ಅವರ 100 ವರ್ಷದ ಶತಮಾನೋತ್ಸವಕ್ಕೆ ನಮ್ಗೆ ಇನ್ವೈಟ್ ಮಾಡ್ತಾರ? ಅದು ಪಾರ್ಟಿ ಪ್ರೋಗ್ರಾಮ್ ಅವ್ರು ಮಾಡ್ಕೋತಾರೆ. ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಇದ್ರೆ, ಒಂದ್ ನಿಮಿಷ, ಸರ್ಕಾರದ ಅಧಿಕೃತ ಕಾರ್ಯಕ್ರಮಕ್ಕೆ ಅವ್ರಿಗೆ ಆಹ್ವಾನ ಇದೆ. ನಾಳೆ ಇದೆ ಅಲ್ವಾ? ನಾಳೆ ಸರಿ, ಕಾಂಗ್ರೆಸ್ ಪಾರ್ಟಿ ಪ್ರಚಾರ ಮಾಡೋದ್ರಲ್ಲಿ ತಪ್ಪೇನಿದೆ ರೀ? ದೇಶ ಇದು ಸರ್ಕಾರ ದುಡ್ಡಲ್ಲಿ ಮಾಡಿರೋದಂತೀರಾ? ಸರ್ಕಾರದ ದುಡ್ಡಲ್ಲಿ ಏನಾಗ್ತಾ ಇರೋದಂದ್ರೆ ಬರೀ ಸುವರ್ಣಸೌಧದಲ್ಲಿ ಏನು ನಾವು ಗಾಂಧೀಜಿಯವ್ರ ಸ್ಟ್ಯಾಚ್ಯೂ ಮಾಡಿರೋದು, ಅದು ತಪ್ಪಾ? ನೀವೇ ಹೇಳಿ. 100 ವರ್ಷ ಈ ಬೆಳಗಾವಿ ಅಂತ ಪುಣ್ಯಕ್ಷೇತ್ರದಲ್ಲಿ ಏನಾಗಿರೋದು ಹೇಳಿ? ಐತಿಹಾಸಿಕವಾಗಿ ಯಾವಾಗ ನಾವು ಏಕೀಕರಣ ಹೋರಾಟ ಮಾಡಬೇಕಾದಾಗ ರಾಜ್ಯಗಳು ಭಾಷೆಯನ್ನ ಮುಂದಿಟ್ಕೊಂಡು ನಾವು ಒಂದಾಗಬೇಕು ಅಂದ್ಬಿಟ್ಟು, ಲಿಂಗ್ವಿಸ್ಟಿಕ್ ಬೇಸ್ಡ್ ಮೇಲೆ ನಾವು ಸ್ಟೇಟ್ಸ್ ರಿಆರ್ಗನೈಸ್ ಮಾಡಬೇಕು ಅಂದ್ಬಿಟ್ಟು ಲ್ಯಾಂಗ್ವೇಜ್ ಕಮಿಟಿ ಫಾರ್ಮೇಶನ್ ಇದು ತಗೊಂಡಿದ್ದು ಇಲ್ಲಿ ಐತಿಹಾಸಿಕ ಅಲ್ಲ ಅಂತೀರಾ? ಇದು ಗಾಂಧೀಜಿ ಅವರು ಬರೇ ಒಂದೇ ಸರಿ ಅಧ್ಯಕ್ಷರಾಗಿದ್ರು, ಅದು ನಮ್ಮ ಬೆಳಗಾವಿನಲ್ಲಿ. ಅದನ್ನ ನಾವು ಆಚರಣೆ ಮಾಡಬಾರ್ದು ಅಂದ್ರೆ ಅವ್ರ ಕೊಡುಗೆ. ಅದೇ ನಾಳೆ ಮಾಡ್ತಾ ಇದೀವಲ್ಲ, ಪಕ್ಷದಲ್ಲೂ ಮಾಡಬೇಕು, ಪಕ್ಷಾತೀತವಾಗೂ ಮಾಡಬೇಕು. ನಾಳೆ ಯಾರು ಹೇಳಿದ್ದು 24? ನೋ, ಯಾರು ಹೇಳಿದ್ದು? ಅದು 24 ಕೋಟಿ ರೂಪಾಯಿ ಸುವರ್ಣಸೌಧ ಮೊನ್ನೆ ಅಧಿವೇಶನಕ್ಕೆ ನಡೆಸಿರೋದು ಹೊರತು ಇದಕ್ಕಲ್ಲ. ಇದು ಮಾಡ್ತಾ ಇರೋದು ಕಾಂಗ್ರೆಸ್. ಸೊ ಆದ್ರಿಂದ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಬಿಜೆಪಿ ಅವ್ರು ಬಂದು ಗಾಂಧಿ ತತ್ವ ಒಪ್ಕೊಂಡಂಗಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಅವರೆಲ್ಲ ಗೋಡ್ಸೆ ಪುತ್ರರಲ್ವಾ? ಕಳ್ಸಿದೀವಲ್ಲ. ಈ ಪಕ್ಷದ ಪ್ರೋಗ್ರಾಮಿಗೆ ಯಾರನ್ನ ಆಹ್ವಾನ ಮಾಡ್ತಾರ? ಯಾರು ಹೇಳಿದ್ದು? ನೋಡಿ, ಜಗದೀಶ್ ಶೆಟ್ಟರ್ ಅವ್ರ ಪ್ರೋಟೋಕಾಲ್ ಅಲ್ಲಿ ಬರ್ತಾರೇನ್ರಿ? ಹೇಗೆ ಸಂಸದ್ರಿ? ನೋಡಿ, ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮುಂದೆ
ನಾರಾಯಣ ಸ್ವಾಮಿ ಚೆಲುವಾದಿ ಅವರಿಗೆ, ಅಶೋಕ್ ಅವರಿಗೆ, ಮತ್ತು ಮಾಜಿ ಇವರು ನಮ್ಮ ಉಪನಾಯಕರಿಗೆ ಅವರೇ ಫೋನಲ್ಲಿ ಮಾತಾಡಿರೋದು ನನ್ನ ಮುಂದೆನೇ ಮಾತಾಡಿದ್ದಾರೆ. ಪ್ಲಸ್ ಒಂದು ನಿಮಿಷ ಆಮೇಲೆ ಆಹ್ವಾನ ಪತ್ರಿಕೆನಲ್ಲಿ ಎಲ್ಲರ ಹೆಸರು ಕೂಡ ಇದೆ, ಅದನ್ನು ನೀವು ನೋಡಿದ್ದೀರಾ. ಸೊ ಅವರೆಲ್ಲರೂ ಒಪ್ಕೊಂಡು ಬರಬೇಕು. ಕರ್ನಾಟಕಕ್ಕೆ ಗಾಂಧೀಜಿಯವರು ಬಂದು 100 ವರ್ಷ ಆಗಿದೆ, ನಾವು ಬರ್ತೀವಪ್ಪ ಅಂದ್ಬಿಟ್ಟು. ಈಗ ಜಗದೀಶ್ ಶೆಟ್ಟರ್ ಈಗ 3 ತಿಂಗಳಿಂದ ಗಾಂಧಿ ತತ್ವವನ್ನು ಒಪ್ಕೊಂಡಿರ್ಲಿಲ್ಲನ್ರಿ? ಹೌದಾ ಇಲ್ಲ? ಮತ್ತೆ ಮರ್ತೋಗ್ಬಿಟ್ಟಿರ? 3 ತಿಂಗಳು ಗಾಡ್ಸೆ 3 ತಿಂಗಳು ಗಾಂಧಿನ ಏನ್ ರಾಜಕಾರಣನೇ ಮಾಡ್ತಾ ಇರೋದು, ಇನ್ನೇನಿದು ನೋಡಿ. ಶುಭ ಸಂದರ್ಭ ಮುಗಿಲಿ, 28 ಕರೀರಿ. ನಾವು ಯಾವತ್ತನ ಬೇಡ ಅಂದಿದೀವ ನಿಮ್ಮ ಮುಂದೆ ಬರಕ್ಕೆ? ಈ ಗಾಂಧೀಜಿಯವ್ರ ಈ ಕಾರ್ಯಕ್ರಮ ಬಗ್ಗೆ ಕೇಳ್ತಾ ಇದ್ರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ಮೊಟ್ಟೆ ಬಟ್ಟೆ ಎಲ್ಲ ಆಮೇಲೆ. ಎಲ್ಲಿ ಮಾಡ್ತಾ ಇದ್ದಾರೆ? ಅದೇ ನಾನು ಹೇಳಿಲ್ಲ, ಗೋಡ್ಸೆ ಊರಲ್ಲಿ ಹೋಗಿ ಮಾಡಕ್ ಹೇಳಿ.